ನಮಸ್ಕಾರ ಸ್ನೇಹಿತರೆ. ಕನ್ನಡ ಸಿನಿಮಾದ ಇತಿಹಾಸದಲ್ಲಿ ಕೆಲವು ಹೆಸರುಗಳು ಕೇವಲ ಹೆಸರುಗಳಲ್ಲ, ಅವು ಒಂದು ಯುಗ. ನಟನೆ ಮೂಲಕ ಜನರ ಹೃದಯ ಗೆದ್ದವರೊಬ್ಬರು, ನಿರ್ದೇಶನದ ಮೂಲಕ ಚಿತ್ರಗಳಿಗೆ ಆತ್ಮ ಕೊಟ್ಟವರು ಮತ್ತೊಬ್ಬರು. ಡಾಕ್ಟರ್ ವಿಷ್ಣುವರ್ಧನ್ ಕನ್ನಡ ಸಿನಿಮಾದ ಅತ್ಯಂತ ಶಕ್ತಿಶಾಲಿ ನಟರಲ್ಲಿ ಒಬ್ಬರು. ಆ್ಯಕ್ಷನ್, ಸೆಂಟಿಮೆಂಟ್, ಫ್ಯಾಮಿಲಿ ಡ್ರಾಮಾ, ಸಾಮಾಜಿಕ ಸಂದೇಶ ಎಲ್ಲ ಪಾತ್ರಗಳಿಗೂ ಅವರು ಜೀವ ತುಂಬಿದಂಥವರು. ಸಾಹಸ ಸಿಂಹ, ಅಭಿನಯ ಚಕ್ರವರ್ತಿ ಎಂಬ ಬಿರುದುಗಳು ಸಾಧಾರಣವಾಗಿ ಬಂದದಲ್ಲ. ಅವರ ನಟನೆಯ ಮೂಲಕ ಕನ್ನಡದ ಗರ್ವ, ಸಂಸ್ಕೃತಿ ಮತ್ತು ಮೌಲ್ಯಗಳನ್ನು ಜನರಿಗೆ ತಲುಪಿಸಿದಂಥವರು. ಎಸ್ ನಾರಾಯಣ್ ಅವರು ಒಬ್ಬ ಮಹಾನ್ ನಿರ್ದೇಶಕರು. ಅವರು ಕೇವಲ ಚಿತ್ರ ನಿರ್ದೇಶಕರಲ್ಲ, ಕತೆಗೆ ದಿಕ್ಕು ಕೊಟ್ಟ ದೃಷ್ಟಿವಂತ. ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ಸೂರ್ಯವಂಶ ಹಾಗೂ ಸಿಂಹಾದ್ರಿ ಸಿಂಹ ಹಾಗೂ ಇತರ ಚಿತ್ರಗಳಲ್ಲಿ ನಟನ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಪರದೆ ಮೇಲೆ ತೋರಿಸಿದವರು ನಿರ್ದೇಶಕ ಎಸ್ ನಾರಾಯಣ್. ಡಾಕ್ಟರ್ ವಿಷ್ಣುವರ್ಧನ್ ಅವರ ಶಕ್ತಿಶಾಲಿ ಅಭಿನಯಕ್ಕೆ ಎಸ್ ನಾರಾಯಣ್ ರವರ ಸ್ಪಷ್ಟ ದೃಷ್ಟಿ ಸೇರಿಸಿದಾಗ ಕನ್ನಡ ಸಿನಿಮಾಕ್ಕೆ ಮರೆಯಲಾಗದ ಚಿತ್ರಗಳು ಹುಟ್ಕೊಂಡವು. ಸೂರ್ಯವಂಶ ಹಾಗೂ ಸಿಂಹಾದ್ರಿ ಸಿಂಹ ಇವು ಕೇವಲ ಚಿತ್ರಗಳಲ್ಲ, ಅವು ಜನರ ಮನಸ್ಸಿನಲ್ಲಿ ಉಳಿದ ಕತೆಗಳು. ಒಬ್ಬರು ಜನರ ಹೃದಯ ಗೆದ್ರು, ಇನ್ನೊಬ್ಬರು ಕತೆಗೆ ಆತ್ಮ ಕೊಟ್ಟರು. ಇವರಿಬ್ಬರವರ ಸಂಯೋಜನೆ ಕನ್ನಡ ಸಿನಿಮಾದ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸ್ತಂತ ಹೇಳ್ಬೋದು. ಇಂದು ನಾವು ಸಿನಿಮಾ ನೋಡ್ತೀವಿ, ಆದರೆ ಆ ಸಿನಿಮಾಗಳ ಹಿಂದೆ ನಿಂತಿದ್ದ ಮಹಾನ್ ವ್ಯಕ್ತಿಗಳನ್ನು ನೆನಪಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಎಸ್ ನಾರಾಯಣ್ ಇವರಿಬ್ಬರ ಕೊಡುಗೆ ಇಲ್ಲದೆ ಕನ್ನಡ ಸಿನಿಮಾದ ಇತಿಹಾಸ ಪೂರ್ಣವಾಗಲ್ಲ ಅಂತ ಹೇಳಿದರೆ ಅದು ತಪ್ಪಾಗಲ್ಲ. ಲೆಜೆಂಡ್ಸ್ ಎಂದಿಗೂ ಮರೆಯಾಗುವುದಿಲ್ಲ. ನಿಮ್ಮ ನೆಚ್ಚಿನ ನಟ ಯಾರಂತ ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕನ್ನಡ ಚಿತ್ರರಂಗಕ್ಕೆ ಕೊಡುಗೆ ಕೊಟ್ಟವ್ರ ಬಗ್ಗೆ ಮಾತನಾಡುವ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ.